ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಬರ್ರಿ ಇವತ್ತು ಮಾರ್ನಿಂಗ್ ವ್ಲಾಗ್ಸ್ ನೋಡಿ. ಇವತ್ತು ಸ್ಪೆಷಲ್ ಏನಾದ್ರು ನೋಡ್ರಿ, ಮಕರ ಸಂಕ್ರಾಂತಿ ಹಬ್ಬ ಐತೆ ನೋಡ್ರಿ. ಇವತ್ತು ಒನ್ ಸೆಕೆಂಡ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಸಂಕ್ರಾಂತಿ ನೋಡ್ರಿ. ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಎಲ್ಲರದು ಹಬ್ಬ ಹೆಂಗೆ ನಡತಿ, ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ನಮ್ಮದು ಸಿಂಪಲ್ ಆಗಿ ನಡೆದೈತಿ. ಇವಾಗ ಎದ್ದು ವ್ಲಾಗ್ಸ್ ಮಾಡ್ಕೊಂಡು ನೋಡ್ರಿ. ಎದ್ದು ಈಗೆಲ್ಲ ಕಸದೆಲ್ಲ ಆಯಿತು, ದೇವ್ರ ಪೂಜಾನ ಆಗೈತೆ ನೋಡ್ರಿ. ಇವತ್ತು ಮಂಗಳವಾರ ಆಯ್ತಲ್ಲ, ಇವತ್ತಿಂದ ಇದು ಲೇಟಾಗಿ ಅಪ್ಲೋಡ್ ಆಗ್ತಿರ್ಬೇಕು, ಯಾಕಂದ್ರೆ ಹಿಂದಿನ ವಿಡಿಯೋಸ್ ಎಲ್ಲ ಭಾಳ ಇದ್ದವು, ಹಾಗಾಗಿ ಲೇಟ್ ಆಯ್ತು ನೋಡ್ರಿ. ಮಾರ್ಕೆಟಿಗೆ ಹೋಗಿ ಇವತ್ತು ಇನ್ನೊಂದು ನೋಡ್ರಿ, ಇವತ್ತಿನ ದಿವಸ ಏನೈತಿ ಸಂಕ್ರಮಣ ಟೈಮಿಗೆ 5 ರಿಂದ 10 ವರ್ಷ ಮಕ್ಕಳೊಳಗೆ ಏನಿರ್ತಾರಲ್ಲ ಅವರಿಗೆಲ್ಲ ಹಣ್ಣುಗಳೆಲ್ಲ ಎರಿತಾರೆ ನೋಡ್ರಿ. ಹಿಂಗೆ ಹಣ್ಣು, ಹಂಪ್ಲ, ಚುನ್ಮುರಿ, ಸ್ವೀಟ, ಬೆಂಡ ಬಸದ ಅಂತಾರಲ್ಲ, ಅವೆಲ್ಲ ಮಕ್ಕಳಿಗೆ ಏನೈತಿ ಎರಿತಾರ, ಚಲೋ ಇಲ್ಲ ಅಂತೇಳಿ ಏನೋ ಒಂದು ರೀಸನ್ ಐತಿ. ಅದ್ರದ್ದು ಕೇಳ್ಕೊಂಡು ನಿಮ್ಗೆ ಹೇಳ್ತಂತ. ಅದಕ್ಕೆ ಸಾಯಂಕಾಲ ಮಾಡ್ಬೇಕಂತ ಅನ್ಕೊಂಡು ಇವತ್ತು ನಾಳೆ ಡ್ಯೂಟಿ ಅಂತ ಫುಲ್ ಶೂಟಿ ನೋಡ್ರಿ. ಇವತ್ತು ಫುಲ್ ಫ್ರೀ, ಹಂಗಾಗಿ ಇವತ್ತು ಮಾಡ್ಬೇಕಂತ ಮತ್ತು ಜಾತ್ರೆಗೆ ಏನಪ್ಪ ಏನರ ಮಾಡಕತ್ತ ಇವಂದ್ರೆ ಫುಲ್ ಅಡ್ಡಾಡ ಬರೋದು ನೋಡ್ರಿ. ಚಿನ್ನಂದು ಇವತ್ತು ಕಂಟಿನ್ಯೂ ಜಾತ್ರೆಗೂ ಎಲ್ಲರಿಗೂ ಹೇಳಿ ನೋಡ್ರಿ. ಸಿದ್ದೇಶ್ವರ ಜಾತ್ರೆ ಫುಲ್ ಜೋರು ಆಗತ್ತೆ ನೋಡ್ರಿ. ನಮ್ಮ ವಿಜಾಪುರದ್ದು ಲಾಸ್ಟ್ ನೋಡ್ರಿ, ಲಾಸ್ಟ್ ಇಯರ್ದು ಹಾಕಿ ನಾನು ಎಲ್ಲ ನೋಡಿರ್ಬೋದು. ನೋಡ್ಲಾರ ಹೋಗಿ ನೋಡ್ರಿ, ಫುಲ್ ಮಸ್ತ್ ಆಗುತ್ತೆ ಜಾತ್ರೆ, ಜೋರಾಗುತ್ತೆ. ಊರಿಂದ ನೋಡ್ರಿ ನಮ್ಮ ತಂಗಿಯ ದಿನ ಬರೋ ಡೌಟ್ ಅಂತ ಹೇಳಿ ಈ ವರ್ಷ ಏನು ಬರ್ತಾರಲ್ಲ ಗೊತ್ತಿಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಯಾರೆಲ್ಲ ಬರ್ತಾರೆ ಎಲ್ಲರಿಗೂ ಇನ್ವೈಟ್ ಮಾಡಿ, ಯಾರು ಬರ್ತಾರೆ ಗೊತ್ತಿಲ್ಲ. ಬರ್ರಿ ಇವತ್ತಿನ ಡೇ ಕಂಟಿನ್ಯೂ ಆಗಿ ಹೆಂಗೆಲ್ಲ ಹೋಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ನೋಡ್ರಿ ನಿನ್ನೆ ಬೋಗಿ ಇತ್ತು, ಹೆಣ್ಮಕ್ಳು ನೋಡ್ರಿ ಅರಿಶಿನ ಆಮೇಲೆ ಎಳ್ಳ ಹಚ್ಕೋತಾರೆ. ಇವತ್ತು ನಮ್ಮ ಚಿನ್ನುಗಂದ್ರೆ ಗಂಡ್ಮಕ್ಳಿಗೆ ಇವತ್ತು ನೋಡ್ರಿ, ಇವತ್ತು ಗಂಡ್ಮಕ್ಳ ಹಬ್ಬ. ಇವತ್ತು ಗಂಡ್ಮಕ್ಳಿಗೆಲ್ಲ ಆಮೇಲೆ ಇದು ಅರಿಶಿನ ಪುಡಿ ಏನೈತಿ ಸ್ವಲ್ಪ ಹಿಂಗೆ ಜಜ್ಜಿಬಿಟ್ಟು ಮೈಗೆ ತಲೆಗೆ ಒಂದು ಸ್ವಲ್ಪ ಹಚ್ಕೊಂಡು ಎಣ್ಣೆಸ್ತಾನೆ ಮಾಡ್ಬೇಕು ನೋಡ್ರಿ. ಈಗ ನಮ್ಮ ಉತ್ತರ ಕರ್ನಾಟಕ ಪದ್ಧತಿ ಇದು, ಹಾಗಾಗಿ ಚಿನ್ನುಗ ಹಾಕಿಡಾತೀನಿ ನೋಡ್ರಿ. ನಾನು ನಮ್ಮ ಚಿನ್ನುಗ ರೆಡಿ ಮಾಡಿದೆ ನೋಡ್ರಿ. ಅವ ಎದ್ದು ಬ್ರಷ್ ಮಾಡತ್ತಾನ, ಪಟ್ ಬ್ರಷ್ ಮಾಡಿ ಹೋಗೋ ಮತ್ತು ಜಾತ್ರೆಗೆ. ಅವನಿಗೆ ಎಣ್ಣೆ ಸ್ನಾನ ಅಂದ್ರೆ ಅಲರ್ಜಿ ನೋಡ್ರಿ ಅವನಿಗೆ. ಹಾಂ, ಈ ಬ್ರಷ್ ಇಟ್ಕೊಂಡು ಮತ್ತೆ ಕೋಲ್ಗೇಟ್ ತೊಗೊಂಡು ತಿದ್ಕೋದವನು ಬುಷ್ ಮಾಡ್ತಾವ ಮೊದಲೇ. ಈಗ ಪಟ್ ಬ್ರಷ್ ಮಾಡಿ ಪಟ್ನೆ ನೋಡ್ರಿ. ಬಟ್ಟೆ ಎಲ್ಲ ತೊಗೊಂಬಂದು ಚಿನ್ನಗೂ ಮಲಗಿಸಿ ನೋಡ್ರಿ. ಯಾಕಂದ್ರೆ ಮತ್ತೆ ಇವ್ನಿಂಗ್ ಅವ್ಗೆ ಇದು ಮಾಡ್ಬೇಕಂತೇಳಿ ಮತ್ತು ಆಮೇಲೆ ಆಟ ಆಡೋಕೆ ಕೂತ್ಬಿಡ್ತಾರೆ, ಮಲ್ಕೊಳ್ಳೋದೇ ಇಲ್ಲ. ಗುದ್ದಾಡಿ ಮಲಗಿಸ್ತೀವಿ, ಮಲ್ಗೊಳಾಗ ಮಕ್ಕಳಲ್ಲ, ಆಮೇಲೆ ಎಫ್ಸಿರ್ ಹೇಳಂಗಿಲ್ಲ ನೋಡ್ರಿ. ಬರೀ ಇವತ್ತು ಸ್ಪೆಷಲ್ ಉನ್ವಿ ಸ್ಪೆಷಲ್ ಮೆಸ್ಗಳು ಪುರಿ ಮಾಡ್ಯಾರ ನೋಡ್ರಿ. ಪುರಿ, ಚಟ್ನಿ, ಆಮೇಲೆ ಬಟಾಟೆ ಪಲ್ಯ. ಬರ್ರಿ ಎಲ್ಲರೂ ಊಟ ಮಾಡೋ ಬರೀ. ಇವತ್ತು ಮಧ್ಯಾಹ್ನದ ಪುರಿ ಐತಿ. ಇವತ್ತು ಸಂಕ್ರಮಣ ಸ್ಪೆಷಲ್ ಪುರಿ ನಮ್ಮ ಮನೆಯೊಳಗೆ. ದಿವ್ಯಾದು ಇಷ್ಟೊತ್ತನ ದೇವಸ್ಥಾನಕ್ಕೆ ಹೋಯ್ತು ನೋಡ್ರಿ. ಆಕಿನೂ ಸಿದ್ದೇಶ್ವರ ಗುಡಿಗೆ ಹೋಗಿ ಬಂದ್ರು ಅವರು. ದಿವ್ಯಾನ್ ಫ್ರೆಂಡ್ ಬಂದು ಈಗ ಜಸ್ಟ್ ಬಂದು ಹೊರಗಡೆ ನಾಷ್ಟ ಮಾಡತ್ತಾರ ಅವರು. ಅಲ್ಲೇ ಕುಂದ್ರೆ ನೀವು ಒಂದೇ ಬಂದಂದ್ರೆ ಗಜ್ಜೆ ಕೊಡ್ತೀನಿ, ಬರಬೇಡ ನೀ ಇಲ್ಲಿ. ಸುಮ್ ಕೊಡಲ್ಲ. ದಿವ್ಯಾಕ ಮೊಸರು ತೊಗೊಂಬರ್ತಾ, ಅನ್ನ ಮೊಸರು ತಿನ್ನತ್ತ. ಅನ್ನ ಮೊಸರು ತಿನ್ನಕತ್ತಿ. ಹಾಂ, ಪುರಿ ತಿಂತಿ ಏನು? ಪುರಿ ತಿಂದೆ ನೋಡ್ರಿ. ಪುರಿ ತಿಂದು ಮ್ಯಾಗ ಒಂದು ಸ್ವಲ್ಪ ಚಾ ಕುಡಿದ್ರೆ ಸ್ಲೋರ್ಸ್. ಯಾಕಂದ್ರೆ ಆಯಿಲಿ ಫುಡ್ ಏನೇ ತಿಂದ್ರು ನನಗಂತೂ ಒಂದು ಸ್ವಲ್ಪ ಬ್ಯಾಗ್ ಬಿಸಿನೀರ ಚಾ. ಹೆಂಗೂ ಟೈಮ್ 4 ಗಂಟೆ ಆಗೈತಿ, ಅದಕ್ಕೆ ಸುಮ್ಮ ಒಂದು ಸ್ವಲ್ಪ ಮ್ಯಾಚ್. ಈ ಕಡೆ ಹಾಲು ಕಸ ಕೆಟ್ಟಿನಿ, ಈ ಕಡೆ ಚಾ ಕೆಟ್ಟಿ ನೋಡ್ರಿ. ಕುಡ್ದಾಗ ಇನ್ನೊಂದೇನು ಗೊತ್ತಿ, ಮತ್ತು ಸಂಕ್ರಾಂತಿ ದಿನದೆಲ್ಲ ಸ್ಪೆಷಲ್ ಸ್ವಲ್ಪ ರೀಲ್ಸ್ ಫೋಟೋಶೂಟ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಯಾಕಂದ್ರೆ ಡ್ಯೂಟಿನೂ ಇಲ್ಲ. ಈಗ ಈವ್ನಿಂಗ್ ನೋಡ್ರಿ ಜಾತ್ರೆಗೆ ಹೋಗೋಕೆ ಒಲ್ಲಾಗೈತಿ. ಯಾಕಂದ್ರೆ ಯಾರು ರಿಲೇಟಿವ್ಸ್ ಅಷ್ಟು ನಮ್ಮ ತಂಗಿದು ಯಾರೂ ಬರಲಿಲ್ಲ. ಪ್ರತಿ ವರ್ಷ ಬರ್ತಿದ್ರು ಅವರು, ಹೋದ ವರ್ಷವೂ ಬರಲಿಲ್ಲ. ಅದಕ್ಕೆ ಈಗ ಎಲ್ಲರೂ ಇದ್ರೆ ಅಟ್ಲೀಸ್ಟ್ ಅವ್ರು ಕರ್ಕೊಂಡು ಹೋಗ್ಬೇಕಾರ ಅಂತೇಳಿ ಜಾತ್ರೆಗೆ ಹೋಗೋಕ್ಕಾಗತ್ತೆ. ಇಲ್ಲಿಕಂದ್ರೆ ಹೋಗೋಕೆ ಒಲ್ಲಾಕ ನೋಡ್ರಿ. ಗದ್ಲ ದಿವ್ಯಾ ಹೋಗಿದ್ಲತ್ತ, ಸಿಕ್ಕಾಪಟ್ಟಿ ಗದ್ಲೈತಂತ. ಅಷ್ಟು ಗದ್ಲ ಹೇಳತ್ಲಕ್ಕೆ. ಈಗ ಹೇಳಿದ್ ನೋಡ್ಬೇಕಾದ್ರೆ ಹೋಗ್ಲೇಬಾರ್ದು ಅನ್ನಿಸ್ತದೆ. ಬಟ್ ಏನು ಮಾಡಿದೆ, ಸಂಕ್ರಾಂತಿ ಈವ್ನಿಂಗ್ ಹೆಂಗೆ ಕುಸ್ರ ಕೊಡೋಕದು ಹೆಂಗಾರ ಮಾಡಿ ಲೇಟ್ ಆಗಿರೋ ಹೋಗ್ಬೇಕತ್ತ. ಈಗ ಫಸ್ಟ್ ನೋಡಿದ್ರೆ ಚಿನ್ನ ಮಲ್ಕೊಳೋಣ. ಈಗ ರೆಡಿ ಆಗ್ತೀವಿ. ಸ್ವಲ್ಪ ಚಾ ಕುಡಿದು ಚಾ ಸೋಸ್ಕೊಂಡು ನೆಕ್ಸ್ಟ್ ರೆಡಿಯಾಗಿ ಸಿಗ್ತೀನಂತ. ಚಾ ಸೋಸ್ಕೊಂಡು ಕುಡಿಯೋಟ್ಟು ಕರೆಕ್ಟ್ ಟೈಮಿಗೆ ನಮ್ಮ ಮನೆಯವ್ರು ಬಂದ್ರೆ ನೋಡಿ. ಚಾ ಅಂದ್ರೆ ಇಷ್ಟ ಅವರಿಗೆ. ಹಾಗೆ ಸುಮ್ಮ ಈವ್ನಿಂಗ್ ಮೆಸ್ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಬಂದಾರ ನೋಡಿ. ಮೊದಲೇ ಪುರಿ ಮಾಡಿ ಹೆರನಾಗ್ಯಾರ, ಅದಕ್ಕೆ ಚಾ ಅವ್ರಿಗೆ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ನಮ್ಮ ಮನೆಯವ್ರ ಕಡೆಯಿಂದ ಎಲ್ಲರಿಗೂ ವಿಶ್ ಮಾಡಾಕತ್ತಾರ ನೋಡ್ರಿ ಸಂಕ್ರಾಂತಿದು. ನೋಡ್ರಿ ಸೀಜು ಹೆಂಗೆ ಮುಕ್ಕೊಂಡ ಇಟ್ಟುದ್ದು. ಬರೀ ಚಾ ಕುಡಿ. ಮತ್ತು ಚಾ ಕುಡಿದಲ್ಲಿ ಸಾರಿ ಹಾಕೋಬೇಕಂತ ಮಾಡೀವಿ. ಕವಿತಾ ನಾನು ಇಲ್ಕಲ್ ಸಾರಿ ಹಾಕ್ಕೊಂಡು ರೀಲ್ಸ್ ಫೋಟೋಶೂಟ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸಾಯಂಕಾಲ ಗುಡಿಗೆ ಹೋಗ್ಬೇಕಂತ ಮಾಡೀವಿ. ಬರೀ ಏನೆಲ್ಲ ಆಗುತ್ತೆ, ಹೆಂಗೆಲ್ಲ ಆಗುತ್ತೆ ಗೊತ್ತಿಲ್ಲ. ಸಂಕ್ರಮಣದೊಂದು ಸ್ಪೆಷಲ್ ರಂಗೋಲಿ ಹಾಕೊಂಬರ್ರಿ. ಈಗ ರಂಗೋಲಿ ಹಾಕ್ಬಿಟ್ಟು ರೆಡಿ ಆಗಿಬಿಟ್ಟು ಆಯ್ತು ಅಂಥೇಳಿ ನೋಡ್ರಿ. ಫೈನಲಿ ಹೆಂಗಾಯ್ತು ರಂಗೋಲಿ. ಸಿಂಪಲ್ಲಾಗಿ ಮಸ್ತ್ ಆಗೈತೆ ನೋಡ್ರಿ. ಇನ್ನೂ ದೊಡ್ಡದು ಹಾಕ್ಬೇಕಂದ್ರೆ ಟೈಮ್ ಇಲ್ಲ ಅಂಥೇಳಿ ಇಷ್ಟೇ ಹಾಕಿ ನೋಡ್ರಿ. ಫೈನಲಿ ನನ್ನ ಸಂಕ್ರಮಣದ ಲುಕ್ ಹೆಂಗೈತಿ. ಟ್ರೆಡಿಷ್ನಲ್ ಉತ್ತರ ಕರ್ನಾಟಕ ಇಳ್ಕಲ್ ಸಾರಿ ಹಾಕ್ಕೊಂಡಿವಿ ನೋಡ್ರಿ. ಯಾವ ಥರ ಆಗಿದೆ ಅಂತೇಳಿ ಭಾಳ ವರ್ಷದ ಮೇಲೆ ತುಂಬ ಹಾಕ್ಕೊಂಡು ನೋಡ್ರಿ. ಹಾಕ್ಕೊಂಡಿದ್ದಿಲ್ಲ ಯಾವಾಗಲೂ. ಸೊ ಇವಾಗ ಟೈಮ್ ಐತಿ, ಹೆಂಗೂ ಲೀವ್ ಐತಿ ಡ್ಯೂಟಿಗೆ ಅಂತೇಳಿ. ಯಾವ ಥರ ಆಗೈತೆ ನೋಡ್ರಿ ಫುಲ್ ಲುಕ್ ನಂದು. ಯಾವ ಥರ ಆಗೈತಿ ಲುಕ್ ಕಮೆಂಟ್ ಮಾಡಿರಿ. ಉತ್ತರ ಕರ್ನಾಟಕ ಸ್ಪೆಷಲ್ ನತ್ ನೋಡ್ರಿ. ನತ್ ಹಾಕೊಂಡಿನಿ, ತುರ್ಬ ಹಾಕೊಂಡಿನಿ. ಯಾವಾಗೂ ಹಾಕೊಂಡಿದ್ದಿಲ್ಲ, ಭಾಳ ವರ್ಷದ ಮೇಲೆ ಹಾಕೊಂಡಿದ್ದು. ಹೆಂಗೋ ಫ್ರೀ ಇದೀನಲ್ಲ ಅಂಥೇಳಿ ಫುಲ್ ಲುಕ್ ಇನ್ನೇಗೆ ದಿವ್ಯಾ ತೋರಿಸಿದ್ಲಲ್ಲ. ಈ ಸಾರಿ ಆಲ್ರೆಡಿ 2-3 ಸತಿ ಹಾಕ್ಕೊಂಡಿನಿ. ಬಟ್ ಇದು ಇಷ್ಟ ಆಗೈತೆ ನೋಡಿ. ಇಲ್ಕಲ್ ಸಾರಿ ಫಸ್ಟ್ ಟೈಮ್ ತೊಗೊಂಡಿದ್ದು, ಬಟ್ ಎಲ್ಲರಿಗೂ ಇಷ್ಟ ಆಗೈತಿದ್ದು ಇಲ್ಕಲ್ ಸಾರಿ. ನಮ್ಮ ತಂಗಿ ಮ್ಯಾರೇಜ್ನ ತೊಗೊಂಡಿದ್ದು ನೋಡ್ರಿ.
ತುರ್ವಾನು ದಿಗ ಆಗ್ಯದ ಅಲ್ಲೋಟ್ ರೆಡಿ ಅಂತ ನಾ ಆಗಿ ನೋಡ್ರಿ ಹಂಗಾಗೈತೆ ನೋಡ್ರಿ. ಬರ್ರಿ ಈಗ ಚಿನ್ನುಗ ಆಮೇಲೆ ಹರ್ಷ್ಯಾಗ ಹನ್ನೆರಿ ಮಂತ್ ಎಲ್ಲ ಹಣ್ಣದು ರೆಡಿ ಮಾಡ್ಕೊಂಡು ಬರ್ರಿ. ಈಗ ಟೈಮ್ ಆಗೈತೆ ಆಲ್ರೆಡಿ. ಎಲ್ಲ ತಂದಿಟ್ಟೆ ನೋಡ್ರಿ ಹಣ್ಣದು ಬೆಳಗ್ಗೆನೇ ತಂದಿನ. ಈ ಥರ ಹಣ್ಣು ಅದು ದ್ರಾಕ್ಷಿ ತಗೊಂಡಿನಿ, ದಾಳಂಬ್ರಿ, ಬಾರಿಕಾಯಿ,
ಎಲ್ಲ ಮುಗೀತು ನೋಡ್ರಿ. ಈಗ ಹಣ್ಣದೆಲ್ಲ ಎರೆದ್ವಿ. ಇದು ಯಾಕೆ ಮಾಡೋದು ಅಂತಂದ್ರೆ ನೋಡ್ರಿ, ಅದು ಮಕ್ಕಳಿಗೆ ಮುಂದೆ ಜೀವನದೊಳಗೆ ಆಯುಷ್ಯ ಆರೋಗ್ಯ ಕೊಡಲಿ, ದೀರ್ಘಾಯುಷ್ಯ ಕೊಡಲಿ ದೇವರು ಅಂತ ಇದು ಒಳ್ಳೇದಾಗತ್ತಂತ ಈ ಥರ ಮಾಡಿದ್ರೆ ಮಕ್ಕಳಿಗೆ 1 ವರ್ಷದ ಒಳಗಿದ್ದವ್ರಿಗೆ ರಥಸಪ್ತಮಿ ದಿನ ಹಣ್ಣು ಎರಿತಾರೆ ನೋಡ್ರಿ. 1 ರಿಂದ 5 ವರ್ಷದೊಳಗರಿಗೆ ಸಂಕ್ರಾಂತಿ ದಿವಸ ಈ ಥರ ಹಣ್ಣು ಎರೆದ್ರೆ ಒಳ್ಳೇದಾಗತ್ತೆ ನೋಡ್ರಿ. ಜೀವನದೊಳಗೆ ಆಯುಷ್ಯ ಆರೋಗ್ಯ ಕೊಡ್ತಾನೆ ದೇವರು. ಆಮೇಲೆ ಜೀವನದಲ್ಲಿ ಒಳ್ಳೇದಾಗತ್ತಂತ ಹಾಗಾಗಿ ಚಿನ್ನುಗ ಆಮೇಲೆ ಹರ್ಷಾಗ ಅವರಿಗೂ ಎರೆದ್ವಿ. ಫೈನಲ್ ಆಗಿ ನೋಡ್ರಿ ಇವತ್ತು ಸಂಕ್ರಮಣ ಐತ್ಲ, ಹಾಗಾಗಿ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ರು. ಹಾಗೆ ಕುಸಳ ಕೊಟ್ಟು ಇದು ನಮಸ್ಕಾರ ಅವ್ರ ಆಶೀರ್ವಾದ ತೊಗೊಳಕತ್ತೀವಿ ನೋಡ್ರಿ ಎಲ್ಲರಿಗೂ. ಬರೀಗ ಎಲ್ಲರಿಗೂ ಕುಸಳ ಕೊಟ್ಟು ಹಬ್ಬನ ಆಚರಿಸೋಣಂತ. ಯಾರು ನೀ ಪರಿಚಯ ಇಲ್ಲ. ಏನ್ ಮಾಡಾಕ್ತಾರ ಇವ್ರು ಇವತ್ತ? ಇಷ್ಟೊತ್ತ ನೋಡ್ರಿ ಎಲ್ಲ ಸಂಕ್ರಾಂತಿದು ಸಂಕ್ರಮಣ ಕುಸಳ ಕೊಡೋದು ಆಯ್ತು. ಹಾಗೆ ಚಿನ್ನುಗ ಆಮೇಲೆ ಹರ್ಷಿಯಾಗ ಹಣ್ಣೆಲ್ಲ ಎರೆದಿವಿ ನೋಡ್ರಿ. ಇಷ್ಟೋ ತನಕ ಹಣ್ಣೆಲ್ಲ ಎರೆದಿವಿ. ಈ ನೆಕ್ಸ್ಟ್ ನಮ್ಮ ಮನೆಯವ್ರು ಬಂದಾರ. ರಾತ್ರಿ ಎಷ್ಟು 11 ಗಂಟೆಗೆ ಅದ. ಬಟ್ ಏನು ಮಾಡೋದು ನೋಡ್ರಿ, ಇಷ್ಟು ತನಕ ಅವರು ಮೆಸ್ಸೊಳಗೆ ಬಿಜಿ ಇದ್ರು, ನಾವೆಲ್ಲ ಮನ್ಯಾಗ ಬಿಜಿ ಇದ್ವಿ. ಅದಕ್ಕೆ ಹೋಗಿ ದೇವ ದರ್ಶನ ಹೆಂಗೋ ಸಾರಿ ಹಾಕೊಂಡಿದ್ವಿ ಅಲ್ಲ, ದೇವ ದರ್ಶನ ತೊಗೊಂಬಂದ್ರಾಯ್ತು ಅಂತೇಳಿ ಸಿದ್ದೇಶ್ವರ ಗುಡಿಗೆ ಹೊಂಟಿವಿ. ಬರ್ರಿ ಅಲ್ಲಿ ಇಷ್ಟು ದರ್ಶನ ತೊಗೊಂಬರ ಮತ್ತೆ ಕುಸಳ ಕೊಟ್ಟು ನಡಿಯಪ್ಪು ಸರಿ ಪಾಠ ನಡಿ ನೋಡ್ರಿ. ಎಲ್ಲರೂ ಹಗಲತ್ತು ಹೋದ್ರೆ ನಾವು ರಾತ್ರಿ ಹೊಂಟೇವು ಸಿದ್ದೇಶ್ವರ ಗುಡಿಗೆ ರೀ. ನನಗೊಂದು ಗಾಡಿನೇ ಇಲ್ಲ. ಜೋಡ ಇವತ್ತಿ ಪಟ್ಟ ನಾನು ಹಚ್ಕೊಂಡಿಲ್ಲ.
ಏ ಚಿನ್ನು ಹೋಗ್ಯವ ಬಾನು ತೊಗೊಂಬರ್ತಾರ ಸಿದ್ದೇಶ್ವರ ಗುಡಿಗೆ ಹೋಗಿ ಬಂದ್ವಿ ನೋಡ್ರಿ. ಇನ್ನು ರಾತ್ರಿ 12 ಗಂಟೆ ಆಗೈತೆ, ಆದ್ರೂ ಇನ್ನೂ ಜನ ಇದ್ರು ನೋಡ್ರಿ. ಆದ್ರೆ ನಿವಾಂತ ದರ್ಶನ ಆಯಿತು. ಇನ್ನು ನಾವು ಹಗಲತ್ತು ಹೋಗಿದ್ವಿ ಒಂದು ಹಾಕಿದ್ದಿಲ್ಲ ಇಲ್ಲ ಗೊತ್ತಿಲ್ಲ, ಫುಲ್ ರಶ್ ಇತ್ತು. ಬಟ್ ಈಗ ಮಾತ್ರ ಫುಲ್ ನಿವಾಂತ ದರ್ಶನ ತೊಗೊಂಡು ಮಾಡಿ ಫೋಟೋಸ್ ಎಲ್ಲ ಬಂದ್ವಿ ನೋಡ್ರಿ, ಕಾಯಿ ಹೊಡ್ಸ್ಕೊಂಡು. ಬರೀ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ಟೈಮ್ ಭಾಳ ಆಯಿತು. ತಿರುಗಿ ಎಷ್ಟು 12:30 ಆಗೈತಿ. ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಸಂಕ್ರಾಂತಿ.